ಅದು ನಮಗೆ ಒಂದು ಹೆಮ್ಮೆ ಇದೆ. ಆಮೇಲೆ ಬೇರೆ ಜನ ಕೃಷ್ಣಪ್ಪನವ್ರು ಮಾಡಿದ್ರು ಅಂತ ಮಾಡಕ್ಕೆ ಹೋಗಿ ಮಾಡಲಿ, ಸಂತೋಷ ಎಲ್ಲ ಮಾಡೋಕ್ಕಾಗಿಲ್ಲ. ಅದು ಅದು ಅವ್ರವ್ರ ವೈಯಕ್ತಿಕ ವಿಚಾರ, ನಾನು ಮಾತಾಡೋದಿಲ್ಲ. ಈಗ ನನಗೆ ಸ್ಫೂರ್ತಿದಾಯಕವಾಗಿ ಮಾಗಡಿ ಜನತೆಗಳು ಕೆಂಪೇಗೌಡರ ಕೋಟೆಯನ್ನು ಉಳಿಸ್ಕೋಬೇಕು, ಕೆಂಪೇಗೌಡರ ಶಿಲೆಯನ್ನು ಯಾವುದೇ ಕಾರಣಕ್ಕೂ ಅದರಿಂದ ಅಂದರೆ ಬೇರೆ ಜಾಗಕ್ಕೆ ಸ್ಥಳಾಂತರ ಆಗಬಾರ್ದು ಅನ್ನೋದು ಇವತ್ತು ಜನರ ಆಕ್ರೋಶ ಒಂದಿದೆ. ಇವತ್ತು 23 ವರ್ಷಗಳ ಹಿಂದೆಯೇ ಎಚ್ ಎನ್ ನಂಜೇಗೌಡರು, ನಮ್ಮ ಆರ್ ಅಶೋಕ್ ಅವರು, ರಾಮಚಂದ್ರೇಗೌಡರು, ಚಿದಾನಂದ ಮೂರ್ತಿಗಳು, ಕಾಮತ್ರವರು, ಮತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನ ಸಂಘದ ಸಾರಾ ಗೋವಿಂದ್ ಅವರು, ಮತ್ತು ತುಮಕೂರು MLA ಆದಂಥ ಸುರೇಶ್ ಗೌಡರು, ಸಾಕಷ್ಟು ಜನ ಹೇಳ್ತಾ ಹೋದರೆ ಅದು 16,000 ಜನ, ಅದು ಅಷ್ಟು 16,000 ಜನ ಇದಕ್ಕೊಂದು ಹೋರಾಟವನ್ನು ಮಾಡಿದ್ದೀವಿ. ಅದಕ್ಕೊಂದು ಸ್ಫೂರ್ತಿಯಾಗಿ ಸಿಕ್ಕಿದೆ. ಈಗ ಇದು 3ನೇ ಸನ್ನಿವೇಶ ಬಂದಿರೋದು ಈ ಹೋರಾಟ. ಇವತ್ತು ಈ ಹೋರಾಟವನ್ನು ನಾನು ಕೈ ಬಿಟ್ಟರೆ ಮಾಗಡಿ ಕೋಟೆಯ ಅವಶೇಷಗಳು ಸಂಪೂರ್ಣವಾಗಿ ನಾಶ ಆಗ್ತದೆ. ಯಾರೇ ಬಂದು ಒಂದು ಕುರುಹನ್ನು ತೋರಿಸುವಂಥ ಸನ್ನಿವೇಶ ಅಲ್ಲಿ ಉಳಿಯೋದಿಲ್ಲ.